ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ಪ್ರಬಲ ಪಕ್ಷ NDA ತೆಕ್ಕೆಗೆ ಬೀಳೋದು ಈಗ ಅಂತಿಮ ಆಗಿದೆ. ಮೂಲಗಳ ಮಾಹಿತಿ ಪ್ರಕಾರ 3 ಗಂಟೆಗಳ ಸುದೀರ್ಘ ಮಾತುಕತೆ ನರೇಂದ್ರ ಮೋದಿ ವಿಸಿಟ್ ಬೆನ್ನಲ್ಲೇ ಆಗಿದ್ದು ಎಲ್ಲ ಹಂಚಿಕೆ ವಿಚಾರದಲ್ಲಿ ಅಂತಿಮ ಹಂತಕ್ಕೆ ಬಂದು ತಲುಪಿರೋದು. ಅಧಿಕೃತ ಘೋಷಣೆಯಷ್ಟೇ ಬಾಕಿ. ಹಾಗಾದ್ರೆ ಈ ಮೈತ್ರಿ 24ರ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಕೂಡ ಇರೋದ್ರಿಂದ ಈ ರಾಜ್ಯದಲ್ಲಿ ಯಾವ ರೀತಿ ಗೇಮ್ ಚೇಂಜ್ ಮಾಡಬಲ್ಲದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, JDU NDA ತೆಕ್ಕೆಗೆ ಬಿದ್ದಿದ್ದಾಯಿತು. RLD ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾಗಿದೆ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಪ್ರಮುಖ ಪಕ್ಷ, ಈ ರಾಜ್ಯದ ಆಡಳಿತ ಪಕ್ಷವೇ ಈಗ NDA ತೆಕ್ಕೆಗೆ ಬೀಳ್ತಾ ಇದೆ. ಬೇರೆ ಯಾರೂ ಅಲ್ಲ, BJD. ನವೀನ್ ಪಟ್ನಾಯಕ್ ಅವರು ಮೋದಿ ಜೊತೆ ಮಾತುಕತೆಯನ್ನು ಅಂತಿಮಗೊಳಿಸಿದ್ದಾರೆ. ಊಹಾಪೋಹಗಳು ಕೇಳಿ ಬರ್ತಾ ಇದ್ವು, ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಬಿಜು ಪಟ್ನಾಯಕ್ ಅವ್ರಿಗೆ ಭಾರತ ರತ್ನ ಘೋಷಣೆ ಆಗುತ್ತಾ ಅನ್ನೋ ತನಕ ಎಲ್ಲ ಚರ್ಚೆಗಳಾಗಿದ್ವು. ಬಟ್ ಅಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಮೊನ್ನೆಷ್ಟೇ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಿಜು ಪಟ್ನಾಯಕ್ ಅವರ ಸಾಧನೆಯನ್ನು ಬಣ್ಣಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆಲ್ಲ ಚಾಲನೆ ಕೊಟ್ಟು ಬಂದರು. ಒಡಿಶಾಗೆ ತೆರಳಿದ್ದಾಗ ಮೋದಿಯವರು ಮಾರ್ಚ್ 5ನೇ ತಾರೀಕು. ಅದಾದ ಮೇಲೆ ಬಿರುಸಿನ ಚಟುವಟಿಕೆಗಳು ನಡೆದಿವೆ. ಆ ಕಾರ್ಯಕ್ರಮದಲ್ಲಿ ಪರಸ್ಪರ ಹೊಗಳಿಕೊಂಡಿದ್ದಾರೆ ನವೀನ್ ಪಟ್ನಾಯಕ್ ಮತ್ತು ಮೋದಿ. ಅಲ್ಲೇ ಸುಳಿವು ಸ್ಪಷ್ಟವಾಗಿ ಸಿಕ್ತು. ಅದಾದಮೇಲೆ ನವೀನ್ ಪಟ್ನಾಯಕ್ ಅವರ ಮನೇಲಿ BJP ನಾಯಕರ ಸುದೀರ್ಘ 3 ಗಂಟೆಗಳ ಮಾತುಕತೆ ಅಂತಿಮವಾಗಿ ಈಗ ಸೀಟ್ ಶೇರಿಂಗ್ ಕೂಡ ಫೈನಲ್ ಆಗಿದೆ ಅಂತ ಹೇಳಲಾಗ್ತಿರೋದು. 2009 ತನಕ BJP ಜೊತೆಗಿದ್ದ BJD ಸೀಟ್ ಶೇರಿಂಗ್ ಒಂದಿಷ್ಟು ಅಸಮಾಧಾನಗಳಿಂದಾಗಿ ಹೊರಗಡೆ ಬಂದಿತ್ತು. ಅದಾದ ಬಳಿಕ ಇಷ್ಟು ವರ್ಷಗಳ ಬಳಿಕ ಮತ್ತೆ ಒಂದಾಗ್ತಿರೋದು. ಹಾಗಾದರೆ ಎಷ್ಟೆಷ್ಟು ಸ್ಥಾನಗಳನ್ನು ಹಂಚಿಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದಾರೆ. ಈಗ 13ರಲ್ಲಿ BJD ಸ್ಪರ್ಧೆ ಮಾಡಲಿದೆ ಮತ್ತು 8ಅನ್ನು BJPಗೆ ಬಿಟ್ಟುಕೊಡೋದಕ್ಕೆ ಈಗ ಸಿದ್ಧತೆ ನಡೆದಿದೆ. ಒಂದಿಷ್ಟು ಜಟಾಪಟಿ ಇತ್ತು, ಬಟ್ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದಾರೆ. ಹಾಗೆ ವಿಧಾನಸಭೆಯಲ್ಲಿ 55 ಸ್ಥಾನಗಳನ್ನು BJPಗೆ ಬಿಡೋದಕ್ಕೆ BJD ಒಪ್ಪಿಕೊಂಡಿದೆ ಅಂತ ಹೇಳಲಾಗ್ತಿರೋದು. ಕಳೆದ 2019 ಚುನಾವಣೆಯಲ್ಲಿ ಎಷ್ಟೆಷ್ಟು ಗೆದ್ದಿದ್ರು. BJP 8 ಕಡೆ ಗೆದ್ದಿತ್ತು, ಈಗ ಅದನ್ನು ಬಿಟ್ಕೊಡ್ತಾರೆ. ಅವ್ರಿಗೇನೆ 23 ಅಸೆಂಬ್ಲಿ ಸೀಟ್ಸನ್ನು ಗೆದ್ದುಕೊಂಡಿತ್ತು, ಬಟ್ ಅಲ್ಲಿ 55ಅನ್ನು ಪಡ್ಕೊಳ್ತಾ ಇದ್ದಾರೆ. BJD 12 MP ಸೀಟ್ಸ್ ಗೆದ್ದಿತ್ತು, 112 ಅಸೆಂಬ್ಲಿ ಸೀಟ್ಸನ್ನು ಗೆದ್ದಿತ್ತು. ಈ ಸಲ ಯಾಕೆ BJDಗೆ ಅನಿವಾರ್ಯ? ಆರಾಮಾಗಿದೆಯಲ್ಲ, 3 ಸಲ ನಿರಂತರವಾಗಿ ಗೆದ್ದುಕೊಂಡು ಬಂದಿರೋ BJP ಯಾಕೆ ಬೇಕು? NDA ತೆಕ್ಕೆಗೆ ಯಾಕೆ ಬೀಳ್ತಾ ಇದೆ ಅಂತ ಕೇಳಿದ್ರೆ, ನಿರಂತರ ಗೆಲುವು ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಟ್ರಯಾಂಗಲ್ ಫೈಟ್ ಸೃಷ್ಟಿಯಾಗ್ತಾ ಇದೆ. ಅಲ್ಲಿ BJP ಕೂಡ ಟೈಟ್ ಫೈಟ್ ಕೊಡುವ ಮೂಲಕ ಈ ಆಡಳಿತ ವಿರೋಧಿ ಅಲೆಯ ನಡುವೆ ಗೇಮ್ ಚೇಂಜ್ ಆಗೋ ಲಕ್ಷಣ ಇದೆ. ರಾಮ ಮಂದಿರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಅಲ್ಲಿ ಬಿಸಿ ಏರಿಸ್ತು ಅಂದರೆ, ಪುರಿ ಜಗನ್ನಾಥ ಕಾರಿಡಾರನ್ನು ತಡ ಮಾಡದೆ ರಾಮ ಮಂದಿರ ಕಾರ್ಯಕ್ರಮಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡಿ ತೋರಿಸಿದ್ರು. ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಕೂಡ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಹೆಸರಿದೆ ರಾಜ್ಯದಲ್ಲಿ. ಎಲ್ಲ ಕೂಟಗಳಿಂದ ಅಂತರ ಕಾಯ್ದುಕೊಂಡು ಬಂದಿದ್ರು ಇಷ್ಟು ದಿನ. ಬಟ್ ಈ ಎಲೆಕ್ಷನಲ್ಲಿ ಸ್ವಲ್ಪ ಟೆನ್ಷನ್ ಇದೆ. ಕಾಂಗ್ರೆಸ್ BJD ನಡುವೆ ಟ್ರಯಾಂಗಲ್ ಫೈಟ್ ಆಗೋದ್ರಿಂದಾಗಿ ಸಮಸ್ಯೆ ಆಗಬಹುದು ಅಂತ BJP ಜೊತೆಗೆ ಹೋಗುವ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಧಿಕೃತ ಘೋಷಣೆ ಆಗ್ತಿಲ್ಲ, ಬಟ್ BJP ಮೂಲಗಳಿಂದ BJD ಮೂಲಗಳಿಂದ ಸೀಟ್ ಶೇರಿಂಗ್ ಬಗ್ಗೆ ಈಗ ಮಾಹಿತಿ ಹೊರಬೀಳ್ತಾ ಇದೆ. ಸೊ ಪ್ರಬಲ ಪಕ್ಷವೊಂದು NDA ತೆಕ್ಕೆಗೆ ಬೀಳುವ ಮೂಲಕ ಒಡಿಶಾದಲ್ಲಿ ಭರ್ಜರಿಯಾಗಿ ಬಾಚಿಕೊಳ್ಳೋದಕ್ಕೆ BJD ಪ್ಲಸ್ BJP ಭರ್ಜರಿಯಾಗಿ ಕಳಿಸೋದಕ್ಕೆ ಈಗ ವೇದಿಕೆ ಸಜ್ಜುಗೊಂಡಿದೆ. ಎಲೆಕ್ಷನ್ ಹೊತ್ತಲ್ಲಿ ಅಚ್ಚರಿ ಮೂಡಿಸುವಂಥ ಬೆಳವಣಿಗೆಗಳಾಗ್ತಿರೋದು. BJPಯತ್ತ ಬಹಳ ಜೋರಾಗಿ ಗಾಳಿ ಬೀಸ್ತಾ ಇದೆಯಾ? ಹಾಗಾದರೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೂ ಎಂದೂ ಆಗದಂಥ ಬೆಳವಣಿಗೆ. ಅಭಿಜಿತ್ ಗಂಗೋಪಾಧ್ಯಾಯ ಅವರು BJP ಸೇರಿದ್ದಾರೆ. ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್, ನಿವೃತ್ತಿ ಆದವರಲ್ಲ, ಸಿಟ್ಟಿಂಗ್ ಜಡ್ಜ್ ರಾಜೀನಾಮೆ ಕೊಟ್ಟು ಇದೇ ಮೊಟ್ಟ ಮೊದಲ ಬಾರಿಗೆ ಯಾವುದಾದ್ರೂ ರಾಜಕೀಯ ಪಕ್ಷ ಸೇರ್ಪಡೆಯಾಗಿದ್ದಾರೆ ಅಂದರೆ ಅದಕ್ಕೆ ಆಕ್ಷೇಪನೂ ವ್ಯಕ್ತವಾಗ್ತಿದೆ. ಈ ನಡೆ ಸರಿ ಇಲ್ಲ ಅಂತ. ಅದೇ ರೀತಿಯಲ್ಲಿ ಅವ್ರಿಗೆ ಬಿಟ್ಟಿದ್ದು ರಾಜೀನಾಮೆ ಕೊಟ್ಟು ಬಂದಿದ್ದಾರಲ್ಲ ಅನ್ನೋ ಥರದಲ್ಲೂ ಮಿಶ್ರ ಪ್ರತಿಕ್ರಿಯೆ, ಬಟ್ ವಿರೋಧ ಕೂಡ ವ್ಯಕ್ತವಾಗ್ತಿದೆ. TMC ಹೋಲ್ಡ್ ಇರುವಂಥ ಅವರು ಭದ್ರಕೋಟೆಯಲ್ಲಿ ನಿಲ್ಲಿಸಿ ಅಭ್ಯರ್ಥಿಯನ್ನು ಮಣಿಸೋದಕ್ಕೆ, ಮಮತಾ ಬ್ಯಾನರ್ಜಿ ಪರ ಅಭ್ಯರ್ಥಿಯನ್ನು ಮಣಿಸೋದಕ್ಕೆ ಈಗ BJP ಇವರನ್ನು ಕಣಕ್ಕಿಳಿಸ್ತಾ ಇರೋದು, ಅಭಿಜಿತ್ ಗಂಗೋಪಾಧ್ಯಾಯ ಅವ್ರನ್ನ. ಸೊ ದೇಶವ್ಯಾಪಿ BJP ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಳೋದಿಕ್ಕೆ ಬೇರೆ ಬೇರೆ ರಣತಂತ್ರದ ಮೊರೆ ಹೋದಂಗೆ ಕಾಣಿಸ್ತಾ ಇದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.